ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬದನೆಕಾಯಿಂದ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇಷ್ಟು ಐಟಮ್ಸ್ ಬದನೆಕಾಯಿ ಗ್ರೇವಿಗೆ ಬೇಕು. ಮಸಾಲ ಐಟಮ್ ತೋರಿಸಿಲ್ಲ, ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ, ಮಾಡ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಒಂದೆರಡು ಈರುಳ್ಳಿ ನಾನು ನೀಟಾಗಿ ಕಟ್ ಮಾಡಿಕೊಂಡಿದ್ದೀನಿ. ಕಟ್ ಮಾಡಿರೋ ಈರುಳ್ಳಿನ ಬಾಣಲಿಗೆ ಹಾಕ್ಕೊಂಡು ಮಾಮೂಲಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ನಾನು. ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಇದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿರುತ್ತೆ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ನಾನು ಮಸಾಲೆಗಳನ್ನ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ. 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ, ಯಾಕೆ ಅಂದರೆ ಮಸಾಲೆ ಖಾರದ ಪುಡಿ ಎಲ್ಲ ಹಾಕ್ತೀವಲ್ಲ ಮತ್ತು ಬ್ಲಾಕ್ ಆಗೋಗ್ಬಿಡುತ್ತೆ ಅಂತ. ಸಣ್ಣ ಉರಿಲಿ ಇಟ್ಕೊಂಡು ಮಸಾಲೆಗಳ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಆದಮೇಲೆ 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು. ಅದೂ ನಾನು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಆ ಬದನೆಕಾಯಿಗೆ ಏನು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಜೀರಿಗೆ ಪೌಡರು. ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಮತ್ತು ಕಲರ್ಗೋಸ್ಕರ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪೈಸಸ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಅಂತ. ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಯಾವ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಅಂತ. ಇದೆಲ್ಲ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ, ಫ್ರೈ ಆಗಿ. ಅದಕ್ಕೆ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ 2 ಟೊಮೊಟೊ, ಚೆನ್ನಾಗಿ ಹಣ್ಣಾಗಿರಲಿ ಟೊಮೊಟೊ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು, ಆ ಥರ ಫ್ರೈ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ನೋಡಿ, ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಫ್ರೈ ಆಗಿದೆ ಅಲ್ಲ. ಈಗ ನಾವೇನು ಮಾಡೋಣ ಅಂದರೆ, ತೊಳೆದಿಟ್ಕೊಂಡಿದ್ದೀವಲ್ಲ ಬದನೆಕಾಯಿನ, ನಾನು 1/4 kg ಅಷ್ಟು ಬದನೆಕಾಯಿ ಎತ್ಕೊಂಡಿದ್ದೆ. ನೀಟಾಗಿ ತೊಳೆದು ಕಟ್ ಮಾಡಿ ನೀರಲ್ಲಿ ನೆನೆಸಿಕ್ಕಿದ್ದೆ, ಇಲ್ಲ ಅಂದರೆ ಅದು ಕಪ್ಪಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬದನೆಕಾಯಿನ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ನಾವೇನು ಮಸಾಲೆ ಟೊಮೊಟೊ ಎಲ್ಲ ಹಾಕಿದ್ವಿ ಅದನ್ನೆಲ್ಲ ನೀಟಾಗಿ ಬದನೆಕಾಯಿಗೆಲ್ಲ ಮಿಕ್ಸ್ ಆಗಬೇಕು. ಈ ಥರ ನೀಟಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನೂ ಒಂದು ಅರ್ಧ ಲೋಟ ಅಷ್ಟು, ಯಾಕೆ ಅಂದರೆ ತಳ ಹಿಡಿಬಾರ್ದು ಅಂತ ನಾವು ಇವಾಗ ಮುಚ್ತೀವಲ್ವಾ, ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಹೀಗೆ ಬೇಕು ಅಂದರೆ ನಿಮಗೆ ಸಾಲ್ಟ್ ಏನಾದರೂ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಂಬಿಡಿ ಈಗಲೇ. ನೋಡಿ, ಈ ಥರ ಮುಚ್ಚಿ ಅದು ಸ್ವಲ್ಪ ಎಲ್ಲ ಮೆತ್ತಗಾಗೋವರೆಗೂ ಇದು ಮಾಡಬೇಕು. ನೋಡಿ, ನಾನು ಮುಚ್ಚಿ ಒಂದು 10 ನಿಮಿಷ ಬಿಟ್ಟಿದ್ದೆ, 10 ನಿಮಿಷ ಇಲ್ಲ, ಒಂದು 5 ನಿಮಿಷ ಬಿಟ್ಟಿದ್ದೆ. ಈಗ ಅದಕ್ಕೆ ಬಂದಿದೆ, ಇನ್ನೂ ಅದು ಮೆತ್ತಗಾಗಬೇಕು ಫ್ರೆಂಡ್ಸ್. ನೋಡಿ, ಇನ್ನೊಂದು 5-10 ನಿಮಿಷ ಬಿಟ್ಟೆ. ಈ ಥರ ನೀಟಾಗಿ ಬದನೆಕಾಯಿ ಎಲ್ಲ ಬೆಂದು ಈ ಥರ ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಂತ. ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವೇನು ಕಟ್ ಮಾಡಿಕೊಂಡಿದ್ವಿ ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಚಪಾತಿ ಜೊತೆಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,